ಒಟ್ಟು 120 ಜನ ಈ ಒಂದು ಸ್ಪರ್ಧೆಗೆ ನೋಂದಣಿಯನ್ನು ಮಾಡಿರ್ತಾರೆ. ಆದರೆ ಭಾಗವಹಿಸಿರ್ತಕ್ಕಂಥವರು 55 ಜನ ಮಾತ್ರ ಭಾಗವಹಿಸ್ತಾರೆ. ಒಟ್ಟು ಕಂಠಪಾಠಗಳ ನಡೆದದ್ದು 7041 ವಚನಗಳು ನಮ್ಮ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ಕಂಠಪಾಠ ನಡೆದಿದೆ ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ. ತಾವೆಲ್ಲರೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ಆ 55 ಜನ ಸ್ಪರ್ಧಾರ್ಥಿಗಳಿಗೆ ಶುಭ ಹಾರೈಸಬೇಕಾಗುತ್ತೆ. ಆತ್ಮೀಯ, ಅದರಲ್ಲಿ 6502 ವಚನಗಳು ಸಮರ್ಪಕವಾಗಿ ಸರಿಯಾಗಿ ಆಡಿರ್ತಕ್ಕಂಥದ್ದು, 539 ವಚನಗಳು ತಪ್ಪು ವಚನ ಆಡಿರ್ತಕ್ಕಂಥದ್ದು. ಬಂಧುಗಳೇ, ಇದರಲ್ಲಿ ಬಹಳ ವಿಶೇಷವಾದಂಥದ್ದು ಏನು ಅಂದ್ರೆ, ಪ್ರಥಮವಾಗಿ ಕೇವಲ 3 ಗಂಟೆಗಳ ಅವಧಿಯಲ್ಲಿ ಲಾವಣ್ಯ ಮಾ ಅಂಗಡಿ ಇರ್ತಕ್ಕಂಥ ವಿದ್ಯಾರ್ಥಿನಿ, ಹಿರೇಬಾಗವಾಡಿ, ಬೆಳಗಾವಿ ಜಿಲ್ಲೆ, ಈ ವಿದ್ಯಾರ್ಥಿ 3 ಗಂಟೆಗಳಲ್ಲಿ 1051 ವಚನಗಳನ್ನ ಒಂದೂ ತಪ್ಪಿಲ್ಲದಂತೆ ನಿರರ್ಗಳವಾಗಿ ಒಂದೇ ಸ್ಥಳದಲ್ಲಿ ಕೂತು ಆಡಿರ್ತಕ್ಕಂಥದ್ದು ಹೆಮ್ಮೆ. ಆ ಮಗುವಿಗೆ ಶುಭ ಹಾರೈಸ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರು, ಗಣ್ಯರು ಎಲ್ಲರೂ ಸಹ ಆ ಸ್ಮರಣ ಶಕ್ತಿಗೆ, ಆ ನೆನಪಿನ ಶಕ್ತಿಗೆ ಭಗವಂತ ಇನ್ನೂ ಹೆಚ್ಚು ಶಕ್ತಿನಿ ಕೊಡ್ಲಿ, ಬಸವಾದಿಶರಣರ ಎಲ್ಲ ವಚನಕಾರರ ಶುಭ ಹಾರೈಕೆ ಆ ಮಗುವಿನ ಮೇಲೆ ಇರಲಿ ಅಂತ ಹೇಳಿ ಪ್ರಥಮ ಬಹುಮಾನವನ್ನು ಪಡೆದಿದೆ. ಆ ಮಗುವಿಗೆ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ವತಿಯಿಂದ 1 ಲಕ್ಷ ನಗದು ಬಹುಮಾನವನ್ನು ಕೊಡ್ತಾ ಇದೆ. ಆ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಪೂಜ್ಯರಿಗೆ ಎಲ್ಲರೂ ಸಹ ಶುಭ ಹಾರೈಸ್ತಾ ಇದ್ದೀವಿ ಆತ್ಮೀಯರೇ. ಹಾಗೆ 2ನೇ ಬಹುಮಾನವನ್ನ ನೀಲಾ ವೈ ಅನ್ನತಕ್ಕಂಥವರು, JP ನಗರ